ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ಆನ್ಲೈನ್ ಅರ್ಜಿಗಳನ್ನು ಕರೀಬೇಕಾಗಿತ್ತು, ಅದು ಈವರೆಗೂ ಕೂಡ ಕರೆದಿಲ್ಲ. ಇವತ್ತು ತಾರೀಕು ನೋಡ್ರಿ, 27/7/2026. ಇನ್ನು ಒಂದು 3 ದಿನ ಉಳಿತು. ಈ ಜೂಲೈ ಮಂತು ಕೂಡ ಕಂಪ್ಲೀಟ್ ಆಗುತ್ತೆ. 2026ನೇ ಸಾಲಿನ ಜುಲೈ ಮಂತು ಕೂಡ ಕಂಪ್ಲೀಟ್ ಆಯಿತು. ಆದರೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ SSLC ಮೇಲೇನೋ ಅಥವಾ PUC ಮೇಲೇನೋ ಯಾವುದಾದ್ರು ಒಂದು ಅಪ್ಲಿಕೇಶನ್ ಕರೀತಾರೆ ಅಂತ ಎಕ್ಸೆಪ್ಟೇಷನ್ ಮಾಡ್ಕೊಂಡು ಕೂತಿರುವಂತಹ ನಮ್ಮ ಭಾಳಷ್ಟು ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿ ವಿದ್ಯಾರ್ಥಿಗಳಿಗೆ ಯಾವುದೇ ಥರದಂತಹ ಇವತ್ತಿನ ತಾರೀಕಿನೂ ಕೂಡ ಅಪ್ಡೇಟ್ ಇರುವುದಿಲ್ಲ. ಯಾಕೆ ಅಪ್ಡೇಟ್ ಇಲ್ಲ ಅಂತಂದರೆ, ಪ್ಯಾರಾಮೆಡಿಕಲ್ ಬೋರ್ಡ್ನವರು ಕೂಡ ಯಾವುದೇ ಥರದಂತಹ ಒಂದು ಕ್ಲಾರಿಟಿಗಳನ್ನು ಕೊಡ್ತಾ ಇಲ್ಲ ಈವರೆಗೂ ಕೂಡ. ನಾನು ಇನ್ಮೇಲಿಂದ ಪ್ರತಿ ಏನಪ್ಪ ಅಂತಂದರೆ ದಿನಾನೂ ಕೂಡ ನಿಮಗೊಂದು ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಆ್ಯಕ್ಚುಲಿ ಏನಾದರೂ ಮಾಹಿತಿ ಇದ್ರೇ ಕೊಡಲಿಕ್ಕೆ ತುಂಬ ಚೆಂದ. ಏನು ಇಲ್ಲ ಅಂತಂದರೆ ವಿಡಿಯೋ ಮಾಡಲಿಕ್ಕೆ ಕೂಡ ಇಷ್ಟ ಆಗೋದಿಲ್ಲ, ನನಗೂ ಕೂಡ ಬೇಜಾರಾಗುತ್ತೆ. ಬಟ್ ಪ್ರತಿದಿನ ನಿಮ್ಗೆ ಅವೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈಗ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಇನ್ನೂವರೆಗೂ ಕೂಡ ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಸೊ ಹೀಗಾಗಿ ಇದು ಒಂದು ಥರ ಅಡ್ಡುಗೋಡೆ ಮೇಲೆ ದೀಪ ಇದ್ದಂಗಿದೆ. ಸೊ ಅಡ್ಡುಗೋಡೆ ಮೇಲೆ ದೀಪ ಯಾಕಿದೆಯಪ್ಪ ಅಂತಂದರೆ, ಇದು ಒಂದು ಸ್ವಲ್ಪ ಕೋರ್ಟಲ್ಲಿ ಕೂಡ ಕೇಸ್ ನಡೀತಾ ಇದೆ. ಅಂದರೆ ಈ ಕೋರ್ಟಲ್ಲಿ ಸ್ಟೇ ಆರ್ಡ್ರು, ಇವರು ಬೇಡ ಇವರು ಬೇಕು ಅಂತ ಈ ಥರ ಮಧ್ಯದಲ್ಲಿ ಇರುವುದರಿಂದ ಇಲ್ಲಿ ನಮ್ಮ ಕಾದು ನೋಡಬೇಕಾಗತ್ತೆ. ಪ್ಯಾರಾಮೆಡಿಕಲ್ ಬೋರ್ಡ್ನವರು ಈ ವರ್ಷ ಆನ್ಲೈನ್ ಅಪ್ಲಿಕೇಶನ್ಗಳನ್ನು 50-50 ರೀ, 50-50 ಮೇಲೆ ಬೇಸಸ್ ಮೇಲೆ ನಾವು ಹೇಳ್ಬೋದು, ಕರಿಬೋದು, ಕರೆದೇ ಇರ್ಬೋದು, ಗ್ಯಾರಂಟಿ ಇಲ್ಲ. ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲಿಂದ ಹೇಳೋದೇನಪ್ಪ ಅಂದರೆ, ಗ್ಯಾರಂಟಿ ಅಂತೂ ಅಪ್ಲಿಕೇಶನ್ ಕರೀತಾರೆ ಅನ್ನೋದು ಗ್ಯಾರಂಟಿ ಇಲ್ಲ, ಅಪ್ಲಿಕೇಶನ್ ಕರೆಯೋದಿಲ್ಲ ಅಂತೂ ಕೂಡ ಗ್ಯಾರಂಟಿ ಇಲ್ಲ. ಅದಕ್ಕೆ ನೀವೊಂದು ಸೇಫ್ ಝೋನನ್ನು ನೋಡ್ಕೋಬೇಕು. ಸೇಫ್ ಝೋನ್ ಅಂದರೆ ಏನು? ನೀವು ಏನಾದರೂ ಆರ್ಟ್ಸು, ಕಾಮರ್ಸು, ಸೈನ್ಸು ಅಥವಾ ಯಾವ್ದಾದ್ರು PUC, ITI, ಡಿಪ್ಲೊಮಾ ಕೋರ್ಸ್ಗಳಿಗೆ ಒಂದು ಆಪ್ಷನ್ಗಳನ್ನು ಇಟ್ಟುಕೊಂಡ್ರೆ ನಿಮ್ಮ ಲೈಫ್ 1 ವರ್ಷದ್ದು ಹಾಳಾಗೋದಿಲ್ಲ. ಇಲ್ಲಪ್ಪ ಅಂತಂದರೆ ಇದರ ಮೇಲೆ ನನಗೂ ಕೂಡ ಭರವಸೆ ಹೋಗಿದೆ. ಈ ಸದ್ಯಕ್ಕೆ ಪ್ಯಾರಾಮೆಡಿಕಲ್ ಬೋರ್ಡ್ ಮೇಲೆ ಅಪ್ಲಿಕೇಶನ್ ಕರೀತಾರೆ ಅನ್ನೋದು ಕೂಡ ಭರವಸೆ ಇಲ್ಲ. ಬಟ್ ಏನೋ ಮಾಹಿತಿ ಬಂದರೂ ಕೂಡ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ನಿಮಗೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರು ಹೋಪ್ಸ್ಗಳನ್ನು ಇಟ್ಕೊಂಡು ಕೂತಿದ್ದೀರಿ ಅವುಗಳನ್ನು ನೀವಿನ ಮೇಲೆ ಹೋಪ್ಸ್ಗಳನ್ನು ಇಟ್ಕೊಳ್ಳೋದು ಕಡಿಮೆ ಮಾಡ್ಕೊಂಬಿಡಿ. ಅಪ್ಲಿಕೇಶನ್ ಕರೀತಾರೆ ಬಿಡ್ತಾರೆ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ಯಾಕಂದರೆ ಈಗ ನೋಡಿ, ಡೇಟ್ ಅಂತೂ ಎಕ್ಸ್ಪೈರ್ ಆಗ್ತಾಯಿದೆ. ಇವಾಗ ಇನ್ನು ಮುಂದೆ ಈ ತಿಂಗಳು ಹೋಯ್ತಪ್ಪ ಅಂದರೆ ಆಗಸ್ಟಿಂದ ಯಾವ ಕಾಲೇಜಲ್ಲೂ ಕೂಡ ಅಡ್ಮಿಷನ್ ಇರೋದಿಲ್ಲ. ಸೊ ಹೀಗಾಗಿ ತುಂಬ ನೀವು ಸೇಫಾಗಿ ನಿಮ್ಮ ಡಿಸಿಷನ್ಗಳನ್ನು ತಗೋರಿ ಅಂತ ಹೇಳಕ್ಕೆ ಬಯಸ್ತೀನಿ.